ಹಾಯ್ ಫ್ರೆಂಡ್ಸ್, ಈ ಕತೆ ಏನಂದ್ರೆ ನಿನ್ನೆಯಿಂದನೂ ಒಂದು 4-5 ದಿನದಿಂದನೂ ರಾಯಚೂರಲ್ಲಿ ಒಂದು ಹುಡುಗಿ ಅವನನ್ನು ತಳ್ಳಿದಾಳೆ ಅಂತ ಇದು ನ್ಯೂಸ್ ಹರಿದಾಡ್ತಿದೆ. ನಾನು ಹೇಳೋದಿಷ್ಟೇ, ಈ ಕತೆಯಲ್ಲಿ ಈ ಥರನೂ ಆಗಿರ್ಬೋದಲ್ವಾ ಅಂತ ಹೇಳಿ ಒಂದು ಟ್ವಿಸ್ಟ್ ವಿಡಿಯೋ ತೆಗೆಯಕತ್ತಾನ್ರಿ. ಎಲ್ಲರೂ ಸಪೋರ್ಟ್ ಮಾಡಿ. ಯಾಕಂದ್ರೆ ಅವ್ರ ಮನೆಯಾಗ ಅಷ್ಟು ಅನುಮಾನ ಇತ್ತಂದ್ರೆ ಹುಡುಗನ ಕಡೆಯವರು ಕಂಪ್ಲೇಂಟ್ ಕೊಡಬೇಕಿತ್ತು, ಹುಡುಗಿ ಕಡೆಯವರು ಕಂಪ್ಲೇಂಟ್ ಕೊಡಬೇಕಿತ್ತು, ಪೊಲೀಸ್ ಸ್ಟೇಷನಲ್ಲಿ ನಿರ್ಧಾರ ಆಗ್ತಿತ್ತು. ಅವ್ರು ಏಕದಮ್ ಡಿವರ್ಸ್ ಅಂತ ಮಾತಾಡ್ತಿದ್ದಾರಲ್ಲ, ಹಾಗಾಗಿ ಇದನ್ನ ಸ್ವಲ್ಪ ಹಿಂಗೂ ಆಗಿರ್ಬೋದಲ್ವಾ. ಯಾಕೆ ಬೇಕು ಅವರು ಗಂಡಸರನ್ನೇ ಯಾಕೆ ನಂಬಬೇಕು, ಹೆಂಗಸರನ್ನೇ ಯಾಕೆ ನಂಬಬೇಕು? ಯಾಕಂದ್ರೆ ಕಣ್ಣಾರ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತೆ. ಈಗ ಆಕಿ ಮಾಡಾಳ ಈತ ಮಾಡೋಣ, ಈಗ ಆಕಿ ಮಾಡಾಳ ಅಂತೇಳಿ ಇಷ್ಟು ವಿಡಿಯೋದಾಗ ತೋರ್ಸಕತ್ತಾರ. ನಾನು ಅದಕ್ಕೆ ಇವತ್ತೊಂದು ಟ್ವಿಸ್ಟ್ ವಿಡಿಯೋ ತೆಗಿಯೋಣ ಅನ್ಕೊಂಡಿನಿ. ನನ್ನ ಮೈಂಡ್ಗೆ ಬಂದಿದ್ದು ನಾನು ತೆಗಿಯಕತ್ತಾನೆ. ಇದು ಯಾರ್ದು ಏನು ಕಾಲ್ಪನಿಕ ಅಲ್ಲ, ಏನಿಲ್ಲ. ನನಗೆ ಹಿಂಗೆ ಅನ್ಸಿತ್ತು, ನಾನು ವಿಡಿಯೋ ಮಾಡಕತ್ತಾನ್ರಿ. ಈಗಿನ ನಮ್ಮ ಮನೆಯವ್ರು ಎಲ್ಲಿ ಗಂಟು ಹಾಕಿದ್ರು ಏನೋ, ಈಕೆ ನೋಡಿದ್ರೆ ಬಡವ್ರ ಮನೆಯವರು ನನಗೆ ₹1 ದಕ್ಕೊಲ್ತು, ಏನಿಲ್ಲ. ನಾನು ಈಕಿಗೆ ಮಾಡಬೇಕು, ಏನಾದರೂ ಮಾಡಿ ಈಕಿ ಮ್ಯಾಗ ಕೆಟ್ಟ ಅಪರಾಧ ಬರೋಂಗೆ ಮಾಡಿ ಈಕಿನ ಹೆಂಗಾದರೂ ಮಾಡಿ ಬಿಟ್ಟು ಹೋಗ್ಬೇಕು. ನನಗೆ ಇದು ಅನ್ಸಕತ್ತೈತಿ. ಮಾಡೋಣ. ಯಾಕ್ರಿ ಗಾಡಿನ ನಿಧಾನ ಕೊಡ್ಸಕತ್ತೀರಿ? ಹೋಗ್ರಿ, ನಡೀರಿ, ಮುಂದೆ 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 ನಡೀರಿ, ಹೋಗೋಣವಂತೆ. ಹೋಗೋಣವಂತ ಇರು. ಹೋಗ್ತಿದ್ದೀವಲ್ಲ, ಹೋಗೋಣಂತೆ ಇರು. ನಿಧಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಬಾ, ಇಲ್ಲೊಂದೆರಡು ಫೋಟೋ ತಗೊಂಡು ಹೋಗೋಣಂತೆ. ಅಯ್ಯೋ ನಡೀರಿ, ಮನೆಗೆ ಹೋಗೋಷ್ಟೊಳಗೆ ಲೇಟ್ ಆಗುತ್ತೀರ. ನಡೀರಿ, ಹೋಗೋಣಂತೆ, ನಡೀರಿ ಹೋಗೋಣ. ಆಮ್ಯಾಗ ಅಮ್ಮ ಕಾಯ್ತಿರ್ತಾಳ, ಅತ್ತೆಮ್ಮವರೆಲ್ಲ ಎಲ್ಲೋದ್ರು ಬಿಟ್ರು ಅಂತಿರ್ತಾರ. ನಡೀರಿ ಹೋಗೋಣವಂತೆ. ಸುಮ್ಮನೆ ನಿಂದ್ರ, ನಾನು ಹೇಳ್ದಂಗೆ ನೀನು ಕೇಳಬೇಕು, ನೀನು ಹೇಳ್ದಂಗೆ ನಾನಲ್ಲ. ಬಾ, ಅಲ್ಲಿ ಬ್ರಿಡ್ಜ್ ಹತ್ರ ಫೋಟೋ ತಗೊಳ್ಳೋಣಂತೆ. ಬಾ ಇಲ್ಲಿ ನಿಂತ್ಕೊ, ಫೋಟೋ ತಗೊಂಬ. ನಾವು ಬಡವ್ರ ಮನೆ ಹೆಣ್ಮಕ್ಳು ಅಂದ್ಬಿಟ್ಟು ನನ್ನ ಗಂಡ ನಾನು ಎಷ್ಟಾಗಿ ಕೇಳಾಗ ನೋಡ್ಕೊತಾನೆ. ನಾನು ಈ ಥರ ಮಾತಾಡ್ತಾನೆ ಅಂತ ನಾನು ಅನ್ಕೊಂಡೇ ಇದ್ದಿಲ್ಲ. ಇಳಿ ಸುಮ್ಮನೆ ಕುಂದ್ರು, ಸುಮ್ಮನೆ ಯಾವ ಥರ ಮಾತಾಡ್ತಾನೆ, ಏನು ಮಾಡೋಕ್ಕಾಗಲ್ಲ. ನಡಿ, ಅಲ್ಲಿ ಫೋಟೋ ತಗೊಳ್ಳೋಣಂತೆ. ನಡಿ ಅಲ್ಲಿ ಚೆನ್ನಾಗಿರೋ ಕಡೆ ಫೋಟೋ ತಗೊಳ್ಳೋಣಂತೆ. ಆ ಕಡೆಗೆ ನಡಿ. ಹ್ಞೂ ಸರಿ, ಬರ್ರಿ, ತಗೊಳ್ಳೋಣಂತೆ, ಬರ್ರಿ. ನಾನು ಇಲ್ಲಿ ನಿಂತ್ಕೊಂಡು ಪೋಚ್ ಕೊಡ್ತೀನಿ. ನಾನು ಹಂಗಂಗೆ ಫೋಟೋ ಕ್ಲಿಕ್ ಮಾಡಿ, ಸರಿನಾ? ಆ ಕಡೆ ತಿರ್ಕಂತೀನಿ, ಈ ಕಡೆ ತಿರ್ಕಂತೀನಿ, ಎಲ್ಲ ಕಡೆಗೂ ತಿರ್ಕಂತೀನಿ. ನನ್ನನ್ನು ಮಾತ್ರ ಫೋಟೋ ತೆಗೆದು ಬಿಡ್ಬೇಡ, ಸರಿನಾ? ನಾನು ಹೆಂಗೆ ಪೋಜಲ್ಲಿ ತೆಗೆದಿರ್ಬೇಕಂದ್ರೆ ಎಲ್ಲರೂ ನೋಡಿ ಪಿದಾ ಬಿಡ್ಬೇಕು, ಆ ಥರ ತೆಗಿಬೇಕು. ಹ್ಞೂ ಸರಿ ಕಣ್ರಿ, ಆಯಿತು, ತೆಗಿತೀನಿ. ನಿಂತ್ಕೊಳ್ರಿ. ಇದಾ ಸರಿಯಾದ ಸಮಯ. ಫೋಟೋ ತಗೊಂಡು ಅನ್ಸುತ್ತಾ? ಇವಾಗ ಕೆಳಕ್ಕೆ ಬಿದ್ದುಬಿಟ್ಟು ಎಲ್ಲಾರನ್ನೂ ಕೂಕೊಂಬಂತ. ಈ ಕಡೆ ನಾನು ಫೋಟೋ ತೆಗಿ. ಈಗ ಹಿಂಗೆ ತಿರ್ಕತ್ತೀನಿ, ಆ ಕಡೆ ಕುತ್ಕೊಂತೀನಿ. ತೆಗಿ ಫೋಟೋ ಕ್ಲಿಕ್ ಮಾಡು, ಚೆನ್ನಾಗಿ ಕ್ಲಿಕ್ ಮಾಡು. ಹ್ಞೂ ಸರಿ ಕಣ್ರಿ, ತೆಗಿತೀನಿ. ನೀಟಾಗಿ ಕುತ್ಕೊಳ್ರಿ. ಹುಷಾರು, ಬಿದ್ದಿದ್ಬಿಟ್ಟಿರ, ಕುತ್ಕೊಳ್ಳಿ, ತೆಗಿತೀನಿ. ಅಯ್ಯೋ ಭಗವಂತ, ಈ ಯಾಕ ನೀರೊಳಗೆ ಬಿದ್ದ? ನನಗಂತೂ ಒಂದು ಅರ್ಥನೇ ಐತಿಲ್ಲ. ಇದೇನು ಹಿಂಗೆ ಬಿದ್ಬಿಟ್ಟವನ? ಅಯ್ಯೋ ಉಜ್ಮಲ, ಫೋಟೋ ತೆಗಿತಾವನಿ, ಫೋಟೋ ತಗೊಂಡು ನಿಂತ್ಕೊಂಡ್ಬಿಟ್ಟು ಒಳ್ಳೆ ಹಿಂಗೆ ಬಿದ್ಬಿಟ್ಟ. ಅಯ್ಯೋ ಇದೇನಪ್ಪ ಇದು? ನನ್ನ ಕೈಲಿ ನಂಬಕ್ಕಾಗ್ತಿಲ್ವಲ್ಲಪ್ಪ. ಏನು ಮಾಡ್ತಾವ ನೀನು? ಯಪ್ಪ ಇದ್ರ ಮೆಕ್ಕ ಜೈ ಹೊಡ್ಕೊ ಹೋಯ್ತವನ. ಇದಕ್ಕೆ ಹಿಂಗೆ ಆಡ್ತಾವನ? ಯಾವತ್ತು ಹಿಂಗೆ ನೋಡೇ ಇದ್ದಿಲ್ಲ ಇವನ. ಇವತ್ತೇನು ಉಚ್ಕಿ ಚಿಡ್ಬಿಟ್ಟೈತೆ ಹೆಂಗ ನಾನು ನೋಡ್ತಾನೆ. ಇವನು ಹಿಂಗೆ ಹೋಯ್ತವನ. ಅಲ್ಲಿ ಬಂಡೆ ಐತೆ, ಬಂಡೆ ಮ್ಯಾಗ ಇದಕ್ಕೆ ಹಿಂಗೆ ಹೋಯ್ತವನ ಇವನು. ಇವ್ನಿಗೇನಾರು ಉಚ್ಕಿಚ್ ಬಂದೈತೇನಾ? ಕಾಪಾಡಿ, ಯಾರು ಕಾಪಾಡಿ. ಇಲ್ಲಿ ಸರಿ ಇಲ್ಲ, ಕಾಪಾಡಿ. ಅವಳನ್ನ ಹಿಡ್ಕೊಳ್ಳಿ ಬ್ರೋ, ಅವ್ರನ್ನ ಹಿಡ್ಕೊಳ್ಳಿ ಬ್ರೋ. ಯಾರು ಬಿಡಬೇಡಿ, ಹಿಡ್ಕೊಳ್ಳಿ ಬ್ರೋ. ಈಕಿ ನನ್ನ ಕೊಲ್ಲಕ್ಕೆ ಟ್ರೈ ಮಾಡ್ತಾವಳೆ, ಹಿಡ್ಕೊಳ್ಳಿ ಬ್ರೋ. ಕಾಪಾಡಿ. ಅಯ್ಯೋ ಭಗವಂತ, ಇವನು ಯಾಕೆ ಕಾಪಾಡಿ ಅಂತ ಹಿಂಗೆ ಕಿರ್ಚ್ಕೊತಾವನ? ನಾನೇನು ಮಾಡೀನಿ ಅಂತ? ಅಯ್ಯೋ ದುರ್ವಿಧಿ, ಇದೇನು ನನಗೊಂದು ಅರ್ಥ ಆಯ್ತಿಲ್ಲ. ಇವ ಏನು ಫೋಟೋ ತೆಗಿ ಅಂತ ಒಳಗೆ ಬಿದ್ದ ಹೋದ್ರೆ ಅಲ್ಲಿ ನಿಂತವನ. ಇವ್ನಿಗೇನಾರು ಉಚ್ಕಿ ಚಿಡ್ದ್ಬಿಟ್ಟೈತೆ ಹೆಂಗ? ಒಂದು ಅರ್ಥ ಆಗುಲ್ಲತ್ತಲ್ಲ. ಇದಕ್ಕೆ ಬ್ರೋ ನೀರು ದಂಡೆಯಾಗ ಅಲ್ಲೋಗಿ ನಿಂತೀರಾ? ಇಲ್ಲೆಲ್ಲ ಭಾಳ ಮೊಸಳೆಗಳದಾವ. ಅಯ್ಯೋ ಇದಕ್ಕೆ ಬ್ರೋ ಅಲ್ಲಿಗೋಗಿ ನಿಂತೀರಾ ನೀವು? ಬ್ರೋ ಆಕಿನೇ ತಳ್ಳಾಳೆ ಬ್ರೋ, ಆಕಿನೇ ತಳ್ಳಾಳ. ನನ್ನ ನೀರಾಕ ಆಕಿನೇ ದಪ್ಪಾಳ. ನಾನು ಸಾಯ್ಲಿ ಅಂತೇಳಿ ಆಕಿನೇ ದಪ್ಪಾಳೆ ಬ್ರೋ, ಆಕಿನೇ ದಪ್ಪಾಳ. ಅಯ್ಯೋ ಭಗವಂತ, ಇಲ್ಲಿ ಏನು ನಡೀತೈತಿ? ಇವ ಏನು ಹಿಂಗೆ ಹೇಳ್ತಾವನ? ನಾನು ತಪ್ಪಿನ? ಇಲ್ಲಣ್ಣೋ, ಅವ್ರೇನ ಫೋಟೋ ತೆಗಿ ಅಂತಂದ್ರ ನಾನು ಕಣ್ಮುಚ್ಚಿ ಕಣ್ಬಿಡೋದ್ರೊಳಗೆ ಕೆಳಗೆ ಚಾರ ಅಣ್ಣೋ. ಲೋ ಮುಚ್ಚ ಅಕ್ಕ ತಕೊಂಬರಲು ಎಳ್ಕೊಂಬಂತೆ ಅವನ್ನ. ವಿಡಿಯೋ ಮಾಡ್ಕ. ಅವ್ನ ಕರಿ ಇನ್ನೊಬ್ಬ ಅವನಲ್ಲ, ಅವ್ನ ಅಕ್ಕ ತರ್ತಾನ. ವಿಡಿಯೋ ಮಾಡ್ಕ. ಈ ಹೆಣ್ಮಗು ಏನ್ಲೇ ಒಂದು ಅಳ್ತಿಲ್ಲ ಬಿಡ್ತಿಲ್ಲ. ಹಂಗಾರೆ ಈಕಿನೇ ಮಾಡಾಳೇನೋ ಅಲ್ಲ, ಈಕಿನೇ ಮಾಡಿರ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ವಿಡಿಯೋ ನೋಡಿದ್ಮೇಲೆ ನಿಮಗೆ ಅಕಸ್ಮಾತ್ ಒಂದು ಹೆಣ್ಮಗಳು ಈ ಥರ ಗಂಡ ಕೆಳಕ್ಕೆ ದಬ್ಬಿದ್ರೆ ಅಳಲ್ಲ ಅಂತ ನೀವೆಲ್ಲ ಕ್ವಶನ್ ಮಾಡ್ತಿರೋದು. ನಾನಿಲ್ಲಿ ಕೇಳೋದಿಷ್ಟೇ, ಈ ಥರ ಅವನಾಗವನೇ ಬಿದ್ದು ಹೋಗಿ ದಂಡೆ ಮೇಲೆ ನಿಂತ್ಕೊಂಡಾಗ ಹೆಣ್ಮಗು ಹೆಂಗೆ ಹೇಳ್ತಾಳೆ ನಾನು ಕೇಳ್ತಿರೋದು. ಅವಳಿಗೆ ಏನು ನಡೀತಿದೆ ಅಂತಲೇ ಅರ್ಥ ಆಗಲ್ಲ. ಅವಾಗ ನಾವೇನು ತಿಳ್ಕೊಬೇಕಲ್ಲಿ? ಇಲ್ಲೇನೋ ಆಗ್ತಿದೆ, ಅದನ್ನು ಹುಡುಗಿ ಹೇಳ್ಕೊಳಕ್ಕೆ ಆಗ್ತಿಲ್ಲ ಅಂತ ತಿಳ್ಕೊಬೇಕು. ಹೌದು ಕಣೋ, ಆ ಹೆಣ್ಮಗ ನೋಡು ಒಂದು ಅಳ್ತಿಲ್ಲ, ಯಾರನ್ನೂ ಕೂಗ್ಲಿಲ್ಲ ಬಿಡ್ಲಿಲ್ಲ. ಅವನೇ ಕೂಗ್ತಾವನಂದ್ರೆ ಇವಳೇ ಏನೋ ಮಾಡೋಳೆ ಕಣೋ. ನೋಡು 2025 ಬತ್ತು ಕುಳ್ತಿದ್ದು ಗಂಟ ಇವನೊಬ್ಬನೇ ಅಂದ್ಬಿಟ್ಟು ಎಲ್ಲ ಕಮೆಂಟ್ ಹಾಕಕ್ಕೆ ನಿಂತ್ಬಿಟ್ಟವ್ರಣ. ಆ ಹೆಣ್ಮಗ ತಪ್ಪು ಮಾಡಾಯ್ತೋ ಇಲ್ವೋ ಯಾರು ಕೇಳ್ತಿಲ್ಲ. ತಪ್ಪು ಮಾಡಿದ್ರೆ ಇಬ್ರು ಗಂಡು ಮನೆಯವ್ರು ಹೆಂಡತಿ ಮನೆಯವ್ರು ಇಬ್ರು ಕಂಪ್ಲೇಂಟ್ ಕೊಡಬೇಕಿತ್ತು. ಇಲ್ಲ ಇಬ್ರದ್ದು ತಪ್ಪೈತೆ. ನೋಡ ಹೆಂಗೈತೆ ವಿಧಿಯಾಟ ಅನ್ನೋದು. ನಮಗೆ ಹಾಕಲ್ಲ, ಹಗ್ಗ ಕೊಡಲ್ಲ, ಎಳ್ಕೊಂಬಂತೆ ಕೊಡಲ್ಲ, ಅವನು ಕೊಡಲ್ಲ, ಎಳ್ಕೊಂಬಂತೆ. ಬ್ರೋ ಬಂದಿರ ಬ್ರೋ, ಹೊಡಿಬೇಡಿ ಬ್ರದರ್, ಹೊಡಿಬೇಡಿ. ಹೆಣ್ಮುಗಿ ಹೊಡಿಬೇಡಿ. ಹೆಣ್ಣುಡ್ಗಿ ಏನೋ ತಿಳಿದೋ ತಪ್ಪು ಮಾಡಿಬಿಟ್ಟೈತೆ, ಹೊಡಿಬೇಡಿ ಬ್ರದರ್. ಬ್ರೋ ಆಕಿ ನಿಮ್ಗೆ ಏನಾಗಬೇಕು ಬ್ರೋ? ಅವ್ರು ನಿಮ್ಮ ಹೆಂಡ್ತಿನ? ನಂಗೆ ಗಂಡ ಅಂದರು ಆಕಿ. ಹೌದು ಬ್ರೋ, ಆಕಿ ನನ್ನ ಹೆಂಡ್ರು. ನನ್ನ ದಬ್ಬಾಳ್ರಿ, ನನ್ನ ಸಾಯಿಸ್ಬೇಕಂತ ಮಾಡಾಳ. ಆಕಿಗೆ ಏನು ಹೊಡಿಯಲ್ರಿ. ನಾನು ಫೋನ್ ಇಸ್ಕೊಬೇಕು, ನನ್ನ ಅಷ್ಟ. ಫೋನ್ ಕೊಡೆ.
ಇನ್ನೊಂದು ವೀಕ್ಷಕರೇ, ಎಷ್ಟೇ ಇರಲಿ ಉತ್ತರ ಕರ್ನಾಟಕ ಸೈಡ್ ಯಾರು ಇಂಥ ಕೆಲಸ ಮಾಡೋರೆ ಅಂದರೆ ಅವಳು ಗಂಡ ಹೋಗಿ ನಾಯಿ ತರದಂಗೆ ತರಿತಾನೆ. ನಾನು ಇದನ್ನು ಹೇಳ್ತೀನಿ, ಯಾಕಂದರೆ ನಾವು ಕಣ್ಣಾರ ಕಂಡಿರಪ್ಪ ಇದ್ದು. ಯಾಕಂದರೆ ಯಾರು ಬರೀ ಒಂದು ತಪ್ಪು ಮಾಡೋಳೆ ಅಂದರೆ ನಾಯಿಗೆ ಬಡ್ದಂಗೆ ಬಡಿತಾನೆ, ಎಷ್ಟು ಜನ ಹಿಡಿದಿದ್ರು ಬಿಡಲ್ಲ. ಅಂಥದ್ರಾಗ ನೀರಿಗೆ ದಬ್ಬವಳೆ ಸಾಯ್ಸಕ್ಕೆ ಅಂದಾಗ ಅವನು ಹೊಡಿದಂಗೆ ಬಿಟ್ಟವನೇ ಅಂದರೆ ಅಲ್ಲಿ ಯಾರು ತಪ್ಪು ಅಂತ ನಾವು ಅರ್ಥ ಮಾಡ್ಕೋಬೇಕು. ಆ ಹೆಣ್ಣು ದೋಷಣೆ ಮಾಡೋದಲ್ಲ. ಇವಾಗ ನಾನು ಅವನು ತಪ್ಪಿದೆ ಅಂತ ಹೇಳ್ತಿಲ್ಲ, ಆದರೆ ಇಬ್ಬರು ಕಂಪ್ಲೇಂಟ್ ಕೊಡಬೇಕಿತ್ತು. ಇಬ್ಬರು ಕಂಪ್ಲೇಂಟ್ ಕೊಡದೆ ಅವರವರೇನೆ ಡಿವರ್ಸ್ ತೊಗೊಂಬಿಟ್ರೆ ಬರ್ಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಕೊಂತಾರಂತೆ. ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಕೋಬೇಕು. ಕಂಪ್ಲೇಂಟ್ ಇಬ್ಬರು ಕೊಟ್ಟಿದ್ದೀವಿ, ಈ ಥರ ಮಾಡಿದ್ದೀವಿ ಅಂತೇಳಿ. ಅದನ್ನು ಬಿಟ್ಟು ಇಬ್ಬರು ಡಿವರ್ಸ್ ತೊಗೊಂಬಿಟ್ರೆ ಏನು ಬರುತ್ತೆ? ಅಲ್ಲ, ಇಲ್ಲಿ ಇಷ್ಟೊತ್ತು ಏನು ನಡೀತೈತೆ? ಅವನೇ ನೀರಾಕ್ ಬಿದ್ದ, ಅವನೇ ನಿಂತ್ಕೊಂಡ, ಅವನೇ ಜನಗಳು ಕರ್ದ, ಅವನೇ ಹೋದ. ಆದರೆ ಅಪರಾಧ ಬಂದಿದ್ದು ನನಗೆ. ನಾನೇನು ತಪ್ಪು ಮಾಡ್ದಂಗೆ ಎಲ್ಲ ನೆನ್ಸ್ಕೋಬೇಕಾ? ನಾವು ಬಡವ್ರ ಮನೆ ಹೆಣ್ಣಾಗಿ ಹುಟ್ಟಿದ್ದೆ ತಪ್ಪ. ನಮ್ಮ ಮನೆಯಾಗ ನಮ್ಮ ಅಪ್ಪನ ಮನೆಯಾಗ ಏನೂ ಇಲ್ಲ, ಏನು ಕೊಡಲ್ಲ, ಏನು ಬಿಡಲ್ಲ. ನಮ್ಮ ಅಮ್ಮನ ಹತ್ರ ಕೂಲಿ ಮಾಡ್ಕೊಂಡು ತಿನ್ಬೇಕು ಅಂತೇಳಿ ಮದುವೆ ಮಾಡ್ಕೊಳ್ಳೋವರೆಗೂ ಚೆನ್ನಾಗಿತ್ತು. ಅವ್ರ ಮಾತು ಕಟ್ಕೊಂಡು ಇಂಥದ್ದು ಮಾಡಿದ್ರೆ ಯಾವ್ದು ಸರಿ? ಯಾವುದಕ್ಕೆ ಸರಿ ಇದು? ಹಾಯ್ ಫ್ರೆಂಡ್ಸ್, ಇಲ್ಲಿ ನಾನು ಅವ್ರ ತಪ್ಪು ಇವ್ರ ತಪ್ಪು ಅಂತ ಹೇಳ್ತಿಲ್ಲ. ಇವಾಗ ಬರ್ಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲೇ ಬಂದ್ರು ತಾನೆ, ಎಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಆಗಿತ್ತು ತಾನೆ. ಅವರಿಬ್ರು ಡಿವರ್ಸ್ ಆದ್ರು ತಾನೆ. ಡಿವರ್ಸ್ ಆಗೋಕ್ಕೂ ಮುಂಚೆ ಗಂಡ ಹೆಂಡತಿ ಇಬ್ರು ಕಂಪ್ಲೇಂಟ್ ಕೊಟ್ಟು ಮೊಬೈಲ್ಗಳು ಕೊಡಬೇಕಿತ್ತು. ಇಬ್ರು ಮೊಬೈಲ್ ಈಗ ಅವಳು ತವಿದ್ರೆ ಅವಳ ಮೊಬೈಲ್, ಇವನು ತವಿದ್ರೆ ಇವನು ಮೊಬೈಲ್ ಕೊಡಬೇಕಿತ್ತು. ಅದನ್ನ ಬಿಟ್ಟು ಏನೋ ಆಗದಂಗೆ ಡಿವರ್ಸ್ಗೆ ಸೈನ್ ಹಾಕೋಬೇಕಂತೆ, ಹಾಕ್ಬಿಟ್ರಂತೆ, ಹೋಗ್ಬಿಟ್ರಂತೆ. ಈಗ ಆ ಹುಡುಗಿಗೆ ಏನು ನ್ಯಾಯ ಸಿಕ್ತಂಗಾಯ್ತು? ಇಲ್ಲ ಇವ್ನಿಗೆ ನ್ಯಾಯ ಸಿಕ್ತಂಗಾಯ್ತು? ತಪ್ಪು ಮಾಡೋರೆ ತಾನೆ. ತಪ್ಪು ಮಾಡಿರೋರು ಯಾರೇ ಆದ್ರೂ ಪೊಲೀಸರು ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಪೂರ್ತಿ ಎಲ್ಲ ಡೀಟೇಲ್ ತಗ್ಸಿ ಮಾಡಿ ಮಾತಾಡಿ. ಇವಾಗ ಅವ್ರು ಚಿಕ್ಕಮ್ಮಂಗೆ ಫೋನ್ ಮಾಡಿದ್ರು ಅಂತ ಅವ್ರು ಯಾರೋ ನೆಂಟರು ಬಂದು ಮಾತಾಡ್ತಾರೆ. ಈಗ ಆ ಕಡೆ ತಿರ್ಕೊಂಡಿದ್ದ, ಈಗ ಈ ಥರನೂ ಹೇಳ್ಬೋದಲ್ಲ, ಫೋಟೋ ತೆಗಿ ಅಂತೇಳಿ ಅವರೇ ನೆಗೆದೋಗಿರ್ಬೋದಲ್ಲ. ಒಂದು ಹೆಣ್ಮಗು ಮೇಲೆ ಅವಳಿಗೇನು ಅವ್ರ ಮನೆಯಿಂದ ಏನೂ ಬರಲ್ಲ, ಇವ್ರ ಮನೆಯಿಂದ ಏನೂ ಬರಲ್ಲ ಅಂತೇಳಿ. ಈಗಿನ ಪ್ರಪಂಚ ಹೆಂಗೈತೆ ಅಂದರೆ, ಈಗ ಅಕಸ್ಮಾತ್ ಈಗ ಡಿವರ್ಸ್ ತೊಗೊಳೋನೆ, ಈ ಡಿವರ್ಸ್ ಏನಕ್ಕೆ ಬೇಕಿತ್ತು? ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ. ಈ ಥರ ಆದಾಗ ಡಿವರ್ಸ್ ಏನಕ್ಕೆ ಬೇಕು? ಗಂಡ್ಮಕ್ಳು ಇಲ್ಲೇ ಅರ್ಥ ಮಾಡ್ಕೋಬೇಕು. ಹೆಣ್ಮಕ್ಳಲ್ಲಿ ಗಂಡ್ಮಕ್ಳಲ್ಲಿ ಅವ್ನಿಗೆ ಡಿವರ್ಸ್ ಬೇಕು ಅಂತ ಹೇಳ್ತಿದ್ದಾನೆ ಅಂದರೆ ಅವನೇನೋ ತಪ್ಪು ಮಾಡ್ತಿದ್ದಾನೆ ಅಂತ ಅರ್ಥ. ಅದನ್ನ ಬಿಟ್ಟು ನಂಗೆ ಡಿವರ್ಸೇ ಬೇಕು, ನಂಗೆ ಅದೇ ಬೇಕು, ನಂಗೆ ಆಕಿ ಬೇಡ. ಅದೇನು ನಮ್ಮ ಉತ್ತರ ಕರ್ನಾಟಕ ಸೈಡ್ ಹೆಂಗಿರ್ತಾರೆ ಗೊತ್ತಾಕಿ? ಏನಾರು ಮಾಡಾಳ ಅಂದರೆ 100 ಜನ ಹೇಳಿದ್ರು ಕೇಳಲ್ಲ. ನಾನು ಆಯ್ತು ತರದಂಗೆ ತರಿತಾರೆ ಅವ್ರನ್ನೆಲ್ಲ ಹೊಡೆದಾಕಿ. ಯಾಕಂದ್ರೆ ನಾವು ಕಣ್ಣಾರ ನೋಡಿದ್ವಿ. ಇದೆಲ್ಲನೂ ಒಂದು ಹೆಣ್ಣು ಮೇಲೆ ಶೋಷಣೆ ಮಾಡೋದಲ್ಲ, ಆ ಹುಡುಗಿನೂ ಅವ್ನ ಮೇಲೆ ಶೋಷಣೆ ಮಾಡೋದಲ್ಲ. ಏನು ನಡೀತು ಏನು ಬಿಡ್ತು ಅಂತಲೇ ಗೊತ್ತಿಲ್ಲ, ಬಿದೋದ ಅಂತ ಹೇಳಲ್ಲ. ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಬೇಕು. ಅವಳ ಜೀವನ ಚೆನ್ನಾಗಿರ್ಬೇಕಂದ್ರೆ ಕಂಪ್ಲೇಂಟ್ ಕೊಟ್ಟು ತೀರ್ಮಾನ ತೆಗಿಬೇಕು. ಈ ಥರ ಹಿಂಗಾಗೈತೆ ಅಂತೇಳಿ. ಅವಾಗ ಪೊಲೀಸವರೇ ಪ್ರತಿಯೊಂದು ಪಿನ್ ಟು ಪಿನ್ ಕಂಡಿಡಿತಾರೆ. ಅವ್ನು ತಪ್ಪು ಮಾಡ್ತಾವನ ಇಲ್ಲ ಇವಳು ತಪ್ಪು ಮಾಡ್ತಾವಳ ಅಂತೇಳಿ. ನಾನು ಈ ವಿಡಿಯೋ ಮಾಡಿದ್ದೇನಕ್ಕಂದರೆ, ಆ ವಿಡಿಯೋದಾಗ 100 ಜನ ಒಳ್ಳೆ ಕಮೆಂಟ್ ಇದ್ದರೆ 100 ಜನ ಬ್ಯಾಡ್ ಕಮೆಂಟ್ ಇದೆ. 100 ಜನ ಒಳ್ಳೆ ಕಮೆಂಟ್ ಬರ್ತಿದೆ. ಆ ತಾಯಿ ಮುಖ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಇಲ್ಲ ಅವಳು ತಪ್ಪು ಮಾಡೋಳ, ಅವ್ನು ತಪ್ಪು ಮಾಡೋಣ. ಈಗ ನಾವು ನೋಡಿದ್ದೀವ, ನೀವು ನೋಡಿದ್ದೀರಾ? ಎಷ್ಟು ಜನ ನೋಡಿದ್ದೀರಾ? ಅವ್ರ ಗಂಡ ಹೆಂಡತಿ ಇಬ್ಬರೇ ಇದ್ದಿದ್ದಲ್ಲಿ ಅವರಿಬ್ಬರೇ ಇದ್ದಾರೆ ಅಂದಮೇಲೆ, ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಅಂದಮೇಲೆ ಅವರಿಬ್ಬರು ಒಟ್ಟಿಗೆ ಕೂರಬೇಕು, ಕಂಪ್ಲೇಂಟ್ ಕೊಡಬೇಕು, ಆಗಬೇಕು. ಅದನ್ನು ಬಿಟ್ಟು ಇಲ್ಲ ಆಕಿ ಅಂದರೆ ನಾನು ಕಮೆಂಟ್ಗಳೆಲ್ಲ ಓದ್ತಿರ್ತೀನಲ್ಲ, ಇವಾಗ ಅವಳು ತಪ್ಪು ಮಾಡೋಳೋ ಇಲ್ವೋ ಗೊತ್ತಿಲ್ಲ, ಆದರೆ ಅವ್ರ ಅಪ್ಪ ಅಮ್ಮನೂ ಸೇರಿಸಿ ಹೋಯ್ತಿದ್ದಾರೆ ಗೊತ್ತಾ. ಅವ್ರು ಯಾರೋ ಅವ್ರ ಚಿಕ್ಕಮ್ಮ ಅವರು ಇವರು, ಯಾಕೆ ಮದುವೆ ಆಗ್ಬೇಕಾದ್ರೆ ಗೊತ್ತಿರಲ್ಲ. ಅವ್ರ ಚಿಕ್ಕಮ್ಮವ್ರು ಹಂಗೆ, ಅವ್ರ ಅಮ್ಮವ್ರು ಹಿಂಗೆ, ಅವ್ರಿಗೆ ಅದೇನೋ ಮಾಡಿ ಸಾಯಿಸಿದ್ರು, ಇವ್ರದೇನೋ ಮಾಡಿ ಸಾಯಿಸಿದ್ರು. ಎದಕ್ಕೆ ಮಾತಾಡ್ತಾರೆ? ಅವ್ರ ಸಂಸಾರದ ಬಗ್ಗೆ ಎದಕ್ಕೆ ಮಾತಾಡ್ತಾರೆ? ಅದೇ ಇವ್ರ ಮಗ ಈಗ ಅಕಸ್ಮಾತ್ ಆ ಹುಡುಗಿ ನನಗೆ ಈ ಥರ ಆಗೈತೆ, ನಂಗೆ ಬಿಟ್ಟೈತೆ ಅಂತ ಹುಡುಗಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಇವ್ರ ಮಗನು ತಪ್ಪು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗ್ಬಿಟ್ರೆ ಅವಾಗ ತಲೆ ಬಾಗ್ತಾರಾ? ಯಾವುದೇ ಹೆಣ್ಮಕ್ಳನ್ನೇ ಅಲ್ಲಿ ಕೀಳಾಗಿ ನೋಡಬಾರ್ದು, ಯಾವುದೇ ಗಂಡ್ಮಕ್ಳನ್ನೇ ಅಲ್ಲಿ ಕೀಳಾಗಿ ನೋಡಬಾರ್ದು. ಈಗ ಅವಳು ತಪ್ಪು ಮಾಡಿದರೆ ಅವಳಿಗೆ ಶಿಕ್ಷೆ ಆಗಲಿ, ಅವ್ನು ತಪ್ಪು ಮಾಡಿದರೆ ಅವ್ನಿಗೆ ಶಿಕ್ಷೆ ಆಗಲಿ. ನಾನು ಇಬ್ಬರು ಪರವಾಗೂ ಇಲ್ಲ, ಶಿಕ್ಷೆ ಯಾರಿಗಾಗಬೇಕು ಆಗಬೇಕಾಗುತ್ತೆ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ, ಜನಗಳೆಲ್ಲ ಕ್ಯೂರಿಯಾಸಿಟಿಲಿದ್ದಾರೆ. ಅದನ್ನು ಬಿಟ್ಟು ಇವರೇ ಡಿವರ್ಸ್ ತೊಗೊಂಬಿಟ್ರೆ ಏನು ಸಿಕ್ತಂಗಾಗುತ್ತೆ ಹೇಳಿ? ಓಕೆ ವೀಕ್ಷಕರೇ, ಇದು ಈ ಥರನೂ ಆಗಿರ್ಬೋದಲ್ವಾ ಅಂತೇಳಿ ವಿಡಿಯೋ ಮಾಡಿದೆ. ಏನಾದರೂ ತಪ್ಪಾಗಿದ್ರು ಸಾರಿ. ಯಾಕಂದರೆ ನೀನು ಹುಡುಗಿ ಪರವಾಗಿ ಮಾತಾಡ್ತೀಯ ಅಂತ ನೀವು ಮಾತಾಡ್ಬೋದು, ನಾನು ಹುಡುಗನ ಪರವಾಗೂ ಮಾತಾಡಿಲ್ಲ, ಹುಡುಗಿ ಪರವಾಗೂ ಮಾತಾಡಿಲ್ಲ. ಅದನ್ನು ಅಪ್ಲೋಡ್ ಮಾಡ್ತೀನಿ. ಹುಡುಗ ಬಂದು ಈ ಥರ ಇದ್ರು ಹೆಂಗಾಗುತ್ತೆ ಅಂತೇಳಿ ಫಸ್ಟ್ ಹುಡುಗಿದು ಅಪ್ಲೋಡ್ ಮಾಡೀನಿ. ಎರಡು ಅವನು ಹೇಳ್ತಿರೋ ಪ್ರಕಾರನೂ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾರೂ ಬೇಜಾರಾಗಬೇಡಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.